ನಾನು ಬೃಂದಾವನ ಮಾಡಿದ್ದೀನಿ, ಡಿ ಬಾಸ್ ಅವರು ಬೃಂದಾವನ ಮಾಡಿದ್ದಾರೆ. ಇವಾಗ ಪೊಲೀಸರು ಫೋನ್ ಮಾಡಿದ್ರು ನನಗೆ. ಮತ್ತೆ ಅಕ್ಕಂಗೆ ಗಂಡ ಆಗುತ್ತೆ ಹೆಣ್ಣಾಗುತ್ತಾ? ಗಂಡಾಗುತ್ತೆ. ನನಗೆ ಗೋಲ್ಡ್ ಗಿಫ್ಟ್ ಕೊಡಿ ಹಳೆ. ವಿಜಯನಗರಕ್ಕೆ ಅಂದ್ರೆ ವಿಜಯನಗರ ಹೋಗ್ತಾವನೆ. ಖುಷಿ ಆಗ್ತಿದೆ ಇನ್ನೊಂದು ಮಗು ಬರುತ್ತಲ್ಲ ಅಂತ. ತಂಗಿ ಬೇಕಾ ತಮ್ಮ ಬೇಕಾ? ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತಿನ ಬ್ಲಾಗ್ ನಾನು ತಮ್ಮನೇ ನೋಡಿರ್ತೀರಾ. ಗೈಸ್, ನಮ್ಮ ಅಕ್ಕನ ಮಿಸ್ ಮಾಡ್ಕೋತೀವಿ ನಾವೆಲ್ಲರೂ. ಅದಕ್ಕೆ ನಾವು ಅವಳು ನೋಡ್ಕೊಂಬರೋಣ. ಇವಾಗ ಆಲ್ರೆಡಿ ಅವಳಿಗೆ 8 months ಕಂಪ್ಲೀಟ್ ಆಗಿದೆ. ಇನ್ನು ನೆಕ್ಸ್ಟ್ ಮಂತ್ ಅವಳಿಗೆ ಡೆಲಿವರಿ ಆಗುತ್ತಲ್ಲ. ಸೊ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾವೆಲ್ಲ ಹೋಗ್ತಿದ್ವಿ. ಕುಶಾನಿ ಬೇರೆ ಅಮ್ಮ 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 ಅಂತಿದ್ಲು. ಅದಕ್ಕೆ ಅವಳನ್ನ ಕರ್ಕೊಂಡೋಗಿ ಅವ್ರ ಅಮ್ಮನ ಮೀಟ್ ಮಾಡ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ಅವನ ಕುಶಾನಿ ಅಮ್ಮ ನೋಡೋಕ್ಕೆ ಚೈ ನೋಡ್ತೀಯ ಚೈ ನೋಡ್ಬೇಕಾ ನೀನು? ನೋಡ್ಕೊಂಬರೋದಕ್ಕೆ ನಮ್ಮ ಅಕ್ಕನ. ಸೊ ಬನ್ನಿ ಹೋಗುವ. ನೀವು ಕೂಡ ಚೈತ್ರಕ್ಕನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಿದ್ರೆ ಅಂತ ಅನ್ಕೋತೀನಿ. ತುಂಬ ಜನ ಕಮೆಂಟ್ ಮಾಡ್ತೀವಿ ಚೈತ್ರಕ್ಕಂತ ವೀಡಿಯೋ ಮಾಡಿ ಅಂತ. ಸೊ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದೆ. ಸೊ ಅದಕ್ಕೆ ಇವಾಗ ಹೋಗ್ತಿದ್ದೀವಿ ಅವ್ರ ಮನೆಗೆ. ಬನ್ನಿ ಲೆಟ್ಸ್ ಗೋ. ಅವಳು ಹೋಗಿ ನೋಡಿಕೊಂಡು ಬರುವ. ಏನಮ್ಮ? ಏನು ಹೇಳಿದೆ ಗೊತ್ತಾಗಿಲ್ಲ. ಬನ್ನಿ ಹೋಗೋಣ. ನಿಮ್ಮ ಮಗಳು ನೋಡಿ ಎಷ್ಟು ದಿವಸ ಆಯಿತು? 2-3 ವಾರ ಆಗೋಯ್ತು. ಚೆಕಪ್ ಬಂದಾಗ ನೋಡಿದ್ದು. ಹಾಂ, ನೋಡ್ಬೇಕನ್ನಿಸ್ತೈತಿ. ಬನ್ನಿ ಹೋಗುವ. ನಮ್ಮ ಅಮ್ಮ ಏನೋ ಕಾಫಿ ಮಾಡ್ತಿದ್ದಾರೆ ನೋಡಿ ಗೈಸ್. ಅಕಸ್ಮಾತ್ ಏನೋ ಹಾಲು ತಣ್ಣಗಾಗಬೇಕು ಅಂತಂದ್ರೆ ನಮ್ಮ ಅಮ್ಮ ಹಿಂಗಿರ್ತಾರೆ. ಟೈಮ್ ಆಯ್ತಲ್ಲ, ಅವಳು ಕೂಡಿಸ್ಬೇಕಲ್ವ. ಹಾಂ, ಹಂಗಿರ್ತಾರೆ ನಮ್ಮ ಅಮ್ಮ. ಹಾಲು ತಣ್ಣಗಾಗಬೇಕು ಅಂತಂದ್ರೆ ಬಿಸಿ ಮಾಡೋದು ಏನಕ್ಕೆ, ಅದನ್ನ ತಣ್ಣಗೆ ಮಾಡೋದೇನಕ್ಕೆ ಅಮ್ಮ? ಏನು ಬಿಸಿ ಮಾಡಿದೆ, ಟೈಮ್ ಆಗುತ್ತಲ್ಲ, ಕುಡಿಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ತಣ್ಣಗೆ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿತ್ತು ನೋಡಿ ಗೈಸ್. ನಮ್ಮ ಮನೇಲಿ ಇದು ಸಾಕಾಗಿತ್ತು. 10 ರೂಪಾಯಿ ಅಷ್ಟೇನಾ? ಅದು 15 ವರ್ಷಕ್ಕೆ ಮುಂಚೆ ತಗೊಂಡಿದ್ದು. ಅಲ್ಯೂಮಿನಿಯಂ ತಾನೇ ಅದು? ಚೆನ್ನಾಗಿತ್ತಮ್ಮ ಅಲ್ಯೂಮಿನಿಯಮ್ದು. ಇದರಲ್ಲಿ ಕುಡಿಯೋದಕ್ಕೆ ಒಂಥರ ಮಜಾ ಇರುತ್ತೆ ಗೈಸ್. ಒಳ್ಳೆ ಇದು ಜೈಲಲ್ಲಿ ಕುಡಿತಾರೆ. ಜೈಲಲ್ಲಿ ಆಗ್ತಾರೆ ಗೊತ್ತಾ, ತಟ್ಟೆ ಚೊಂಬೋಲ್ಲ ಹಿಂಗೆ ಜೈಲಲ್ಲೆಲ್ಲ ಕ್ಲೀನ್ ಮಾಡ್ತಾಳೆ ಗೈಸ್. ಇದನ್ನ ಕ್ಲೀನ್ ಮಾಡು. ನಮ್ಗೆ ಎಷ್ಟೇ ಸ್ಟ್ರೆಸ್ ಇರಲಿ ಏನೇ ಇರಲಿ, ಒಂದು ಕಾಫಿ ಕುಡಿದ್ರೆ ಸಾಕು ಗೈಸ್, ಒಂಥರ ರಿಲೀಫ್ ಆಗುತ್ತೆ. ತಲೆ ಕೂಡ ಕಾಫಿ ಲವರ್ಸ. ನಾನು ಕಾಫಿ ಮುಂಚೆ ಇಷ್ಟಪಡ್ತಿರ್ಲಿಲ್ಲ. ಅದಾದಮೇಲೆ ಇವಾಗ ತಲೆನೋವು ಜಾಸ್ತಿ ಆಗಿ ಕಾಫಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದು ಶುಗರ್ಲೆಸ್, ನಾವು ಶುಗರ್ ಕುಡಿಯೋಲ್ಲ. ಕಾಫಿ ಕುಡಿದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಗೈಸ್ ನಿಜವಾಗ್ಲೂ. ಸೊ ನಿಮಗೂ ಕಾಫಿ ಲವರ್ಸ್, ನೀವು ಕಾಫಿ ಲವರ್ಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಕುಶಾನಿ ಏನೋ ಹೇಳ್ತಾಳೆ. ಏನಮ್ಮ ಕುಶಾನಿ? ಏನು ಕುಶಾನಿ? ಸೇಮಿಗೆ ಬೋಡ ಮಾಡಿಸ್ಬೇಕಾ? ಏಕೆ ಅಮ್ಮಮ್ಮಗೆ ಬೋಡ ಮಾಡಿಸ್ಬೇಕಾ? ಗೈಸ್, ಕುಶಾನಿ ಬಂದ್ಬಿಟ್ಟು ನನಗೆ ಪುಟ್ಟಮ್ಮ ಅಮ್ಮಮ್ಮ ಬೋಡ ಮಾಡಿಸು ಅಂತೇಳಿ ಅಮ್ಮಮ್ಮಂಗೆ. ಅದು ಯಾಕಂದ್ರೆ ಗೊತ್ತಿಲ್ಲ. ಗೈಸ್, ಇನ್ನೇನು ಇವಾಗ ಹೋಗೋಣ ನಮ್ಮ ಮಕ್ಕಳ ಮನೆಗೆ ಅಂತ ಆಚೆ ಬಂದೆ. ಇವಾಗ ಪೊಲೀಸರು ಫೋನ್ ಮಾಡಿದ್ರು ನನಗೆ. ಮತ್ತೆ ಮಾಡಿಬಿಟ್ಟು ಬನ್ನಿ ಇವಾಗ ಬಂದಿದ್ದಾರೆ ನಿಮ್ಮ ಮನೆ ಓನರ್ನ ಕರ್ಕೊಂಡ್ಬಂದಿದ್ದೀವಿ ಬನ್ನಿ ಅಂತಂದರು. ಸೊ ಅದಕ್ಕೆ ಇವಾಗ ಪೊಲೀಸ್ ಆದರೂ ಹೋಗ್ಬೇಕು. ನೋಡೋಣ, ಮತ್ತೆ ಕತೆ ಮಾಡ್ಕೊಂಡು ಬರ್ತೀವಿ. ಐ ಹೋಪ್ ನಮ್ಮ ದುಡ್ಡು ನಮ್ಗೆ ಸಿಗುತ್ತೆ ಅಂತ. ಈಗ ಜಸ್ಟು ಪೊಲೀಸ್ ಸ್ಟೇಷನಿಂದ ಬಂದ್ವಿ. ಅಯ್ಯೋ ರಾಮ, ಕುಶಾನಿ ಬೇರೆ ಮಲ್ಕೊಂಬಿಟ್ಟು ನಿನ್ನೆ. ಇವಾಗ ಜಿಲ್ಲಾ ಪೊಲೀಸ್ ಸ್ಟೇಷನ್ ಹತ್ರ ಇವಾಗ ಅವ್ರು ಕರೆಸಿದ್ರು ಅವ್ರನ್ನ, ನಮ್ಮ ಓನರ್ನ. ಮಾತುಕತೆ ಮಾಡಿದ್ದೀವಿ. ಅವ್ರನ್ನ ಇವಾಗ ಜೈಲಿಗೆ ಹಾಕ್ತಾರಂತೆ. ಅದೇನಾಗುತ್ತೋ ಗೊತ್ತಿಲ್ಲ. ಅವರು ಜೈಲಿಂದ ಬಂದು ಎಷ್ಟು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ, ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಕಾನೂನು ಮುಖಾಂತರ ನಾವೆಲ್ಲ ಹೋಗ್ಬೇಕು ಗೈಸ್. ಕಾನೂನು ಮುಖಾಂತರ ಹೋಗೋಣ, ಫೈಟ್ ಮಾಡೋಣ, ನಮ್ಮ ಕಷ್ಟಪಟ್ಟಿರೋ ದುಡ್ಡನ್ನ ತೊಗೊಂಡು ಬರೋಣ ಅಷ್ಟೇ. ಲೆಟ್ಸ್ ಗೋ. ನಮ್ಮ ಅಕ್ಕ ಮನೆಗೆ ಹೋಗೋಣ. ಬನ್ನಿ, ಫುಲ್ ಟೆನ್ಷನ್ ಆಗ್ಬಿಟ್ಟೆ ಗೈಸ್. ಅದೇ ಒಳಗಡೆ ಇನ್ನೊಂದು ಏನು ಗೊತ್ತಾ, ನೀವು ವೀಡಿಯೋ ಮಾಡ್ಬಿಟ್ಟಿದ್ದೀರಾ, ನನ್ನನ್ನು ಫುಲ್ ಇದು ಮಾಡ್ಬಿಟ್ಟಿದ್ದೀರಾ ಅಂತಂದರು. ಅಟ್ಲೀಸ್ಟ್ ವೀಡಿಯೋ ಮಾಡಿದ್ಕಾರ ಭಯ ಬಿದ್ದೋಣ್ತಾನೆ. ಇವಾಗ ನಾನು ಏನಕ್ಕೆ ವೀಡಿಯೋ ಮಾಡಿ ಅಂದರೆ, ನಮ್ಗೆ ಒಬ್ಬರಿಗೆ ಆಗಿದ್ದು ಫ್ರಾಡ್, ಬೇರೆಯವ್ರಿಗೆಲ್ಲರೂ ಫ್ರಾಡ್ ಆಗಬಾರ್ದು ಅಂತ ನಾನು ವೀಡಿಯೋ ಮಾಡಿ ಹಾಕಿದ್ದೆ. ಅದನ್ನು ನೀವು ವೀಡಿಯೋ ಹಾಕಿಲ್ಲ ಅಂದರೆ ನಾನು ಅಡ್ಜಸ್ಟ್ ಮಾಡ್ತಿದ್ದೆ ಅಂತಂದು. ವೀಡಿಯೋ ಹಾಕಿಲ್ಲ ಅಂದರೆ ಅಡ್ಜಸ್ಟ್ ಮಾಡಿದೆ. ಮುಂಚೆ ನಾನು ಅಡ್ಜಸ್ಟ್ ಮಾಡಿ ಕೊಡಬೇಕಿತ್ತು, ನಮಗೆ ಕೊಟ್ಟಿಲ್ಲ. ನಾನು ಪೊಲೀಸರ ಮುಂದೆ ಅದನ್ನೇ ಹೇಳಿದೆ. ನಾನು ವೀಡಿಯೋ ಮಾಡಿದ ಕಾರಣನೇ ಇದಕ್ಕೆ. ನಮ್ಗೆ ಫ್ರಾಡ್ ಆಗಿದೆ. ನಮ್ಮ ಥರನೇ ಬೇರೆಯವರೆಲ್ಲರೂ ಒಂದು 35 ಕುಟುಂಬಕ್ಕೆ ಫ್ರಾಡ್ ಆಗಿದೆ. ಆ ಥರ ಇನ್ನೂ ಬೇರೆ ಕಡೆ ಎಷ್ಟು ಫ್ರಾಡ್ ಆಗಿದೆ ಗೊತ್ತಿಲ್ಲ. ಸೊ ಅದನ್ನು ಹೇಳಿದ್ದಕ್ಕೆ ಅವರು ನಾವು ಜೈಲಿಗೆ ಹಾಕ್ತೀವಿ ಅಂತಂದರು. 1 ತಿಂಗಳು ನಮ್ಮಲ್ಲಿ ದುಡ್ಡು ಕೊಡ್ತೀವಿ ಅಂತಂದರು. ಗೊತ್ತಿಲ್ಲ ಯಾವಾಗ ಕೊಡ್ತಾನೆ ದುಡ್ಡು ಅಂತ. ಸೊ ಲೆಟ್ಸ್ ಸಿ, ನೋಡೋಣ ಏನಾಗುತ್ತೆ ಆಗಲಿ. ಕಾನೂನು ಮುಖಾಂತರನೇ ಹೋಗೋಣ. ನಾವೇ ಇನ್ನೂ ಕೈ ತೊಗೊಳೋದು ಬೇಡ. ನಮ್ಗಾಗಿದ್ದು ಮೋಸ, ನಮ್ಗಾಗಿದ್ದು ಅದು ಬೇರೆ ಯಾರಿಗೂ ಆಗಬಾರ್ದು ಅಷ್ಟೇ. ಹೋಗ್ಬೇಕಾಗಿರೋದು ವಿಜಯನಗರ, ನಮ್ಮ ಮಕ್ಕಳ ಮನೆ ಹತ್ರ. ಇವನು ಎಲ್ಲೆಲ್ಲೋ ಹೋಗ್ತಾನೆ ಗೈಸ್. ಯಾವ ಲೊಕೇಶನ್ಗೆ ಹೋಗ್ತಿದ್ಯೋ? ಯಾವುದಿಲ್ಲ ಬಾಪ, ಯಾವುದೋ ಬೇರೆ ಲೊಕೇಶನ್ಗೆ ಹೋಗ್ತಾನೆ ಗೈಸ್. ಇವನು ವಿಜಯನಗರಕ್ಕೆ ಅಂದರೆ ವಿಜಯನಗರ ಹೋಗ್ತಾವನೆ. ಯಾವುದೋ ನಿಂದು ಟೆನ್ಷನ್ ಆಗಿರೋದು ನಾನಾ, ಟೆನ್ಷನ್ ಆಗಿರೋದು ನೀನಾ? ನಮ್ಗೆ ಒಂದು ಗೊತ್ತಾಗ್ತಿಲ್ಲ ಕಣಲ್ಲಿ. ಯಪ್ಪ ರಾವ.
ಫುಲ್ ಸುಸ್ತಾಗ್ಬಿಡ್ತು ಗೈಸ್. ಹೊರಗಡೆ ಮಾತಾಡಿ ಬಾಯಿಲೈಟ್ ಫುಲ್ ಡ್ರೈ ಆಗ್ಬಿಡೈತೆ ನನಗಂತೂ. ಮನೆಗೆ ಹೋಗುವಾಗ ಟ್ರಾಫಿಕ್ ಆಯ್ತು ಬೆಂಗಳೂರು. ರಾಮ ನೋಡಿ, ಎಲ್ಲೂ ಬೇಕೋ ಅಲ್ಲಿ ಗಾಡಿ ಟ್ರಾಫಿಕ್, ಎಲ್ಲೂ ಬೇಕೋ ಅಲ್ಲಿ ಟ್ರಾಫಿಕ್. ಹೆಂಗೆ ಗೊತ್ತಾಗೋಗ್ಬಿಟ್ಟಿದೆ, ಗಾಡಿಗಳು ಜಾಸ್ತಿ ಆಗ್ಬಿಟ್ಟಿದೆ ಗೈಸ್ ನಮ್ಮ ಬೆಂಗಳೂರಲ್ಲಿ. ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ ಗಾಡಿಗಳು ಮಾತ್ರ ಅಲ್ಲ, ಜನಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಬೇರೆ ಕಡೆಯಿಂದ ಬಂದು ಇಲ್ಲಿ ಕೆಲಸ ಮಾಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಇದರಲ್ಲಿಂದನೋ ಒಂದು ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ. ಬೆಂಗಳೂರು ಚಿಕ್ಕದು, ಜಾಸ್ತಿ ಜನಗಳಿದ್ದಾರೆ. ಯಪ್ಪ, ಇವಾಗಲೇ ಎಷ್ಟು, ಇನ್ನೂ ಮುಂದೆ ಹೋಗ್ತಾ ಚಿಕ್ಕ ಮಕ್ಕಳುಗಳೆಲ್ಲ ಬೇರೆ ಕಡೆ ಓದ್ತಿರೋಲ್ಲ ಮತ್ತೆ ಬರ್ತಾರೆ ಬೆಂಗಳೂರಿಗೆ, ಇನ್ನೂ ಜಾಸ್ತಿ ಟ್ರಾಫಿಕ್ ಆಗುತ್ತೆ. ಆಮೇಲೆ ನಮ್ಮ ಬೆಂಗಳೂರು ಮೋಸ್ಟ್ಲಿ ಚೈನಾ ಆಗುತ್ತೆ. ಚೈನಾದಲ್ಲಿ ಹೆಂಗೆ ಹೆವಿ ಜನ, ಪಾಪ್ಯುಲೇಷನ್ ಜಾಸ್ತಿ ಚೈನಾದಲ್ಲಿ. ನಮ್ಮ ಬೆಂಗಳೂರು ಹಂಗೆ ಆಗುತ್ತೆ ನೆಕ್ಸ್ಟ್. ಇವಾಗ ಇನ್ನು ಹೋಗ್ತಾನೆ ಇದೀಗ, ಇನ್ನೂ ಸಿಕ್ಕೇ ಇಲ್ಲ ಲೊಕೇಶನ್. ನಮ್ಮ ಅಕ್ಕ ಮನೆ ಹತ್ರ ತುಂಬ ದೂರ ಅನಿಸ್ತಿದೆ. ನಮ್ಮ ಅಕ್ಕ ಮನೆಗೆ ಬರೀ 20 ನಿಮಿಷಕ್ಕೆ ಹೋಗ್ಬೋದು. ಇವಾಗ ಸಿಕ್ಕಾಪಟ್ಟೆ ದೂರ ಅನಿಸ್ತಿದೆ ನಮ್ಮ ಅಕ್ಕನ ಮನೆ. ಅಯ್ಯೋ ರಾಮ. ಗೈಸ್ ನೋಡ್ತೀರ ಗೊತ್ತಾ ಪಬ್ಲಿಕ್ ಟಿವಿ? ನೋಡಿ ಇಲ್ಲೇ ಐತೆ ನೋಡಿ, ರಂಗಣ್ಣ ನೋಡ್ತೀವಿ ಗೊತ್ತಾ? ರಂಗಣ್ಣ, ಪಬ್ಲಿಕ್ ಟಿವಿ ರಂಗಣ್ಣ ನೋಡಿ, ಇಲ್ಲೇ ಅದು ನಡೆಯೋ ಶೂಟಿಂಗ್ ಅಲ್ಲ. ರಂಗಣ್ಣ ಸಿಕ್ಕಾಪಟ್ಟೆ ಫೇಮಸ್ ಅಲ್ವಾ? ಪಬ್ಲಿಕ್ ಟಿವಿ ರಂಗಣ್ಣ ಎಲ್ಲರೂ ಇಷ್ಟ ಪಾಪ ಮಾತಾಡೋದವರು. ಖಡಕ್ಕಾಗಿ ಮಾತಾಡ್ತಾರೆ, ಅರ್ಥಪೂರ್ಣವಾಗಿ ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಡಿ ಬಾಸ್ ಅವ್ರ ಸಾಂಗ್ ಕೇಳಿ ಹೋಗ್ತಾ ಇದ್ದೇವೆ ಗೈಸ್. ಬುಲ್ಬುಲ್ ಬೃಂದಾವನ ಪಿಕ್ಚರ್ ಸಾಂಗ್ ಇದು. ನಾನು ಬೃಂದಾವನ ಮಾಡಿದ್ದೀನಿ, ನಮ್ಮ ಬಾಸು ಬೃಂದಾವನ ಮಾಡಿದ್ದಾರೆ. ನಾನು ಬೃಂದಾವನ ಮಾಡಿದ್ದೀನಿ, ಡಿ ಬಾಸ್ ಅವರು ಬೃಂದಾವನ ಮಾಡಿದ್ದಾರೆ. ಒಂದೇ ಸಿನಿಮಾ, ಅವ್ರ ಸಿನಿಮಾ ನಾನು ಸೀರಿಯಲ್ ಮಾಡಿದ್ದೀನಿ ಗೈಸ್. ಟ್ರಾಫಿಕ್ ಹೋಗ್ತಾ ಇದ್ದೇವೆ ಗೈಸ್, ಸಿಕ್ಕಿಲ್ಲ ನಮ್ಮ ಅಕ್ಕ ಮನೆ. ಹೌದು, ಇವತ್ತು ಯಾಕೆ ಹೆವಿ ಲೇಟ್ ಆಗ್ತಿದೆ ಗೈಸ್, ಇವತ್ತು ಸಿಕ್ಕಾಪಟ್ಟೆ ಲೇಟ್ ಆಗ್ತಿದೆ. ಅರ್ಧ ಗಂಟೆಲಿ ಹೋಗ್ತಿದ್ದು. ಆಗಿರೋದು ಇವರು ಎಲ್ಲೆಲ್ಲ ಹೋಗ್ಕೊಂಡು ನಮ್ಮನ್ನ. ಒಂದೇ ಒಂದು ರೋಡ್ ಮಿಸ್ ಮಾಡೋದು ಏನೋ ಗೊತ್ತಿಲ್ಲ ಅಪ್ಪ. ನೋಡಿ ಗೈಸ್, ಈ ಜಾಗದಲ್ಲಿ ಬಸ್ ಬಂದಿತ್ತು ನೋಡಿ. ಇದು ಫಸ್ಟ್ ಆಫ್ ಆಲ್ ಈ ಚಿಕ್ಕ ರೋಡು, ಈ ಜಾಗ ಬಸ್ ಏನಕ್ಕೆ ಬಂತು? ಹಬ್ಬ, ಇನ್ನೂ ನಮ್ಮ ಅಕ್ಕ ಮನೆ ಬಂದಿಲ್ಲ ಗೈಸ್. ಬೇಜಾರಾಗಿ ಹೋಗ್ಬಿಟ್ಟಿದೆ ಇವತ್ತು. ಯಾಕೋ ನಮ್ಮ ಅಕ್ಕ ಮನೆ ಹೋಗಿ ಬೇಜಾರಾಗ್ತಿದೆ ಗೈಸ್ ನನಗೆ. ಗೈಸ್ ಬರೀ ಕೈಯಲ್ಲಿ ಹೋಗ್ಬಾರ್ದು ನಮ್ಮ ಅಕ್ಕ ಮನೆಗೆ ಅಂದ್ಬಿಟ್ಟು ಅವಳಿಗೆ ಹೂವು ಹಣ್ಣು ಎಲ್ಲ ತೊಗೊಂಡು ಹೋಗ್ತಿದ್ದೀವಿ. ತೊಗೊಂಡು ಹೋಗ್ಬೇಕು, ಬರೀ ಕೈಯಲ್ಲಿ ಹೋಗ್ಬಾರ್ದು. ಅವತ್ತು ಹಣ್ಣು ಹಣ್ಣು ತೊಗೊಂಡು ಹೋಗಿ ಬಂದಿದ್ವಿ. ಆ್ಯಪಲ್ಲು 300 ರೂಪಾಯಿಗೆ ಎಷ್ಟು ಕೆ ಜಿ. ಅಪ್ಪ ಅದೇ ಪರವಾಗಿ. ಇವತ್ತು ಸೀಸನ್ ಏನು ಹೇಳು? ಮಾವಿನಹಣ್ಣು ಸೀಸನ್. ಅದಕ್ಕೆ ಮಾವಿನಹಣ್ಣು ತೊಗೊತಾ ಇದ್ದೀನಿ ಗೈಸ್. ಮಾವಿನಹಣ್ಣು ತೊಗೊಂಡೋಗೋಣ. ಹಾಯ್ ಗೈಸ್, ನೋಡಿ ಗೈಸ್ ಆಡಿಯನ್ಸ್. ಹಾಯ್, ನೋಡ್ತೀರಾ ವಿಡಿಯೋಸ್ ನಂದು? ಚೆನ್ನಾಗಿರುತ್ತಾ? ಥ್ಯಾಂಕ್ ಯು. ಕುಶಾನಿ ಗೊತ್ತಾ? ಕುಶಾನಿ ನೋಡಿ ಇಲ್ಲೇ ಅವಳೆ. ಕುಶಾನಿ ನೋಡಿ ಗೈಸ್, ಜನ ಹೋಗ್ಬಿಟ್ಟವ್ರೆ ಅಲ್ಲಿ ಆಡಿಯನ್ಸು. ಕುಶಾನಿ ನಿಮ್ಮ ಫ್ರೆಂಡ್ಸ್ ನೋಡೆ. ಕುಶಾನಿ ಹಾಯ್ ಮಾಡ್ಬಿಡ್ರಿ. ಆಯ್ತು, ನೀನ್ ಎಲ್ಲಿ ಬಟ್ಟೆ ತಗೊಂತೀಯಾ, ನೀನ್ ಎಲ್ಲಿ ಶೂ ತಗೊಂತೀಯಾ, ಪ್ರತಿ ಒಂದು ಹೇಳ್ತಾನೆ ನೋಡೋ. ಹೌದೇನಾ? ಕೇಳು, ನಾನು ಬಟ್ಟೆ ಎಲ್ಲಿ ತಗೊಂತೀನೋ ಎಲ್ಲ ಗೊತ್ತಾಗ್ಬಿಟ್ಟಿದೆ. ವೆರಿ ಗುಡ್. ಇಷ್ಟೊತ್ತು ಗಂಟೆ ಏನು ನಾನು ನಿಮ್ನ ಫಸ್ಟ್ ಕಂಡಿರ್ತಿದ್ದು ಇಲ್ಲಿ ಬಂದ್ಮೇಲೆ. ವೆರಿ ಗುಡ್. ಅವಳು ಇಷ್ಟೊತ್ತು ಗಂಟೆ ಕಾಯ್ದ್ಲು, ಯಾವ ಬಟ್ಟೆ ಹಾಕೋರು ಯಾರು ಹುಡಿಕೊಂಡು ಹೋಯ್ತಾರೆ ಅಂತ ಬಂದ್ಲು. ನೋಡಿ ಎಷ್ಟು ಜನ ಬಂದವ್ರೆ ಖುಷಾಗಿ ನೋಡ್ಕೊಂಡು. ಬಾಯ್ ಮಾಡಿ ಖುಷಿ. ಬೈ ಸಿ ಯು. ನೋಡ್ತಾರೆ ವಿಡಿಯೋಸ್. ಬೈ. ಅಪ್ಪ ಹೆಂಗ ಚಿಕ್ಕ ಮಕ್ಳುಗಳೇ ನನಗೆ ಜಾಸ್ತಿ ಇರೋದು ಫ್ರೆಂಡ್ಸ್ಗಳು ಅಲ್ವಾ, ನನ್ನ ಸಬ್ಸ್ಕ್ರೈಬರ್ಸ್ಗಳು. ಚಿಕ್ಕ ಮಕ್ಳುಗಳು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರೋದು. ಎಲ್ಲ ಹೇಳ್ತಾರೆ ಗೈಸ್, ಅಣ್ಣ ನೀವು ಮನೆ ನೋಡೋಕೆ ಹೋಗಿದ್ರಲ್ಲ ಇವತ್ತು, ನೀವು ಚೆನ್ನಾಗಿತ್ತಾ ಮನೆಗಳು ಅಂತೆಲ್ಲ ಹೇಳ್ತಾರೆ. ಖುಷಿ ಆಗುತ್ತೆ ಚಿಕ್ಕ ಮಕ್ಳು ನನ್ನ ವಿಡಿಯೋಸ್ ನೋಡ್ತಾರೆ ಅಂತ. ಮಸ್ಟ್ ಲವ್, ಥ್ಯಾಂಕ್ ಯು ಗೈಸ್. ನಮ್ಮ ಅಕ್ಕನಿಗೆ ನಾನು ಬರ್ತೀನಿ ಅಂತ ಗೊತ್ತಿಲ್ಲ, ಬರೀ ನಮ್ಮ ಅಮ್ಮ ಮತ್ತು ಖುಷಾನಿ ಬರ್ತಾರೆ ಅಂತ ಮಾತ್ರ ಗೊತ್ತಿರೋದು. ಓಕೆನಾ? ಇವಾಗ ಸರ್ಪ್ರೈಸ್. ನಮ್ಮ ಅಕ್ಕ ನಾನು ಬರ್ತೀನಿ ಅಂತ ಅವ್ಳಿಗೆ ಗೊತ್ತೇ ಇಲ್ಲ. ಅವ್ನು ಹೋಗೋಣ, ಸರ್ಪ್ರೈಸ್ ಕೊಡೋಣ ಅವ್ರಿಗೆ. ಹಾಯ್ ಅಮ್ಮ. ನಡಿ. ಅವಳಿಗೆ ಫ್ರೆಂಡ್ಸ್ಗಳು ಬೇಕಾಯ್ತು ಇವಾಗ. ಫ್ರೆಂಡ್ಸ್ಗಳು ನೋಡ್ತಾ ಅವಳ ಕೆಳಗಡೆ ಬಗ್ಗಿ. ಈ ಭಾರಿ ಫ್ರೆಂಡ್ಸ್ಗಳು ಅಲ್ಲೇ ಅವ್ರು ಬರ್ತಾರೆ ನಮ್ಮ ಫ್ರೆಂಡ್ಸು. ಅಯ್ಯೋ ಬಂದೇ ಬಿಟ್ಲು ಗೈಸ್ ಅವಳೇನೆ. ನಾವು ಸರ್ಪ್ರೈಸ್ ಕೊಡೋಣ ಅನ್ಕೊಂಡು, ನೀನೇ ಮತ್ತೆ ಸರ್ಪ್ರೈಸ್ ಕೊಟ್ಬಿಟ್ಟೆ ನಮಗೆ. ಸರ್ಪ್ರೈಸ್ ಕಣ ನಿನಗೆ. ಅಲ್ಲೋಡೆ ಹಚ್ಚಿದ್ದೆ ಕುಶನೇ ಬಾ. ಇಲ್ಲೋಡೆ ಕುಶನೇ ಹಾಡಿ ಅಂತ. ಏನು ಫ್ರೆಂಡ್ಸ್ ಅವಳು ಕುಶನಿಗೆ. ಯಪ್ಪ ಬಿಡ್ತಾನೆ ಇಲ್ಲ ಗೈಸ್ ಅವನ ಕುಶಾನಿ ನೋಡು. ಅವಾಗ್ಲಿಂದ ತರಕ್ ಹೋಗಿದ್ವಿ, ಹಣ್ಣು ಹಂಪಲ ತರಕ್ ಹೋಗಿದ್ವಿ ನಿನ್ಗೋಸ್ಕರ. ನಡಿ ಕುಶಾನಿ ದೃಷ್ಟಿ ತೆಗೆ ಫಸ್ಟು. ಬಾಯ್ ಮಾಡ್ಬಿಡೋರು ಗೆಲ್ಗೂ. ಹಣ ಬರೋದ ಅಂತೆ. ಆಮೇಲೆ ಬರ್ರಿ. ಹೆಂಗೆ ಸರ್ಪ್ರೈಸ್ ಅಂತ ಕೇಳು. ಸರ್ಪ್ರೈಸ್ ಅಂತ ಹೇಳ ಅಮ್ಮನ್ಗೆ.
ಯಾವುದು ಸರ್ಪ್ರೈಸು. ಅಮ್ಮ ರಾಮ, ಏನೇ ನಿಮ್ಮ ಮನೆಗೆ ಬರೋ ಟ್ರಾಫಿಕ್ಕು, ಅಯ್ಯೋ 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 ರಾಮ, ಹೆವಿ ಟ್ರಾಫಿಕ್ ಕಡೆ. 1-2 ಅವರ್ ಆಯ್ತು ಮನೆ ಬಿಟ್ಟು ನಾವು ಇವಾಗ ಬಂದಿದ್ದೀವಿ. ಹೊಸನ್ ಎಲ್ಲ ಕೇಳಿದ್ಲು ಈ ಲಿಫ್ಟಿಕ್ಕು ಮತ್ತು ಈ ಚಾಪಿನೇ ಚಪ್ಪಲಿ ಅವಳ ಭಾಷೆಯಲ್ಲಿ. ಆಮೇಲೆ ಇಂಬರೇ ಕೇಳಿದ್ಲಮ್ಮ ಮೂಗ್ಬಟ್ಟು, ಕಿವಿ ಓಲೆ ಎಲ್ಲ ಕೇಳಿದ್ಲು, ಸೀರೆ ಎಲ್ಲ ಕೇಳಿದ್ಲು. ನೆಕ್ಸ್ಟ್ ಅವ್ಳು ಕೇಳಿದ್ರು ಒಂದೊಂದು ಬಿಟ್ಟವಳು ಅಷ್ಟೇ. ಹೆಂಗೆ ಗೊತ್ತಾ, ನೈಟಿ ಮಾತ್ರ ಕೇಳ್ತಿಲ್ಲ. ಅಮ್ಮ ರಾಕಮ್ಮನ ಹತ್ರ ಇನ್ನೂ ನೈಟಿ ಕೇಳ್ತಿಲ್ಲ ಅವಳು, ನೈಟಿ ಕೊಡ್ಸು ಅಂತ. ಹಾಂ ಹುಸಾನಿ ಬಾಯಿಲ್ಲ ಅಂಶ, ನಿಂಗೆ ನೈಟಿ ಬಡವ, ನೈಟಿ ಬಾರ ಇಲ್ಲಿ ಬಾಯಿಲ್ಲ ಅಂಶ. ಕೇಳು ಅವಳು, ಕೇಳು ಯಾಕೆ ಬಂದಿಯಾ ನಮ್ಮ ಮನೆಗೆ ಅಂತ ಕೇಳು. ನೋಡು ಅವಳು ಕೇಳ್ತೋಳು ನಮ್ಮ ಮನೆ ಯಾಕೆ ಬಂದಿದೆ ಅಂತ. ಬಾರ ಹೇಳೆ, ಓಡೋಬಿಡ್ಲಾಗಾಯ್ತು ಅವಳು. ನೋಡಿ ಅಮ್ಮ ಬೈಲಿ, ಅಮ್ಮ ಕಳ್ಳಿ ಬೈಲಿ, ಹೇಳ್ಕೊಡ್ತೀನಿ ನಿಮ್ಮಮ್ಮ ಏನೇನಂತ. ಹೋಗಿ ಬೈನಿ ಅಮ್ಮ, ಹೊಡಿನಿ ಅಮ್ಮನಿಗೆ ಕುಣ್ಸೋಳು. ಹ್ಞೂ ಕೇಳು ಅವಳಿಗೆ ಯಾಕೆ ಬಂದಿದೆ ನಮ್ಮ ಮನೆಗೆ ಅಂತ ಕೇಳು. ನಿನ್ ಮನೆ ಯಾವುದು? ನಿನ್ ಮನೆ ಯಾವುದು? ಪುಟ್ಟ ಮನೆ. ಎಲ್ಲ ಹೋಗ್ತಿದ್ದೆ ಬೈಲಿ, ಅವಳು ಕೇಳೋಣ ಬೈಲಿ, ಕೊಟ್ಟು ಕೇಳೋಣ ಬೈಲಿ. ನೀನು ಯಾರ ಮಗಳವ? ಅಮ್ಮಮ್ಮ ಮಗಳಂತೆ. ನಿನ್ನ ಮಗಳು ಹೊಟ್ಟೆಲೈತೆ ಅಂತ ಹೇಳು. ಹೊಟ್ಟೆಲೈತೆ ಅನ್ನು. ನೀನು ಯಾರ ಮಗಳಪ್ಪಾಜಿ? ನೀನು ಯಾರ ಮಗಳಪ್ಪಾಜಿ? ಥ್ಯಾಂಕ್ ಯು. ಅಮ್ಮಮ್ಮ ಮಚ್ಚಲು, ಅವ ಮಚ್ಚಲು ಅಂತ, ಮಚ್ಚಲು. ನೋಡಿ ಚಿತ್ರ, ನೀನು ಡ್ರೆಸ್ ಹಾಕೊಂಡು ಖುಷಾನಿ. ಗೈಸ್ ಇವಾಗ ಜಸ್ಟ್ ಫ್ಲಿಪ್ಕಾರ್ಟಲ್ಲಿ ನಮ್ಮ ಅಕ್ಕ ಏನು ಆರ್ಡರ್ ಮಾಡಿದ್ಲು. ಮತ್ತೆ ಭಾವನಾ ನೋಡಿದ್ರ, ಲವ್ವು ಗಂಡ ಫುಲ್ ಲವ್ ನಿನ್ನ ಮೇಲೆ. ಬಟ್ಟೆಲ್ಲ ಆರ್ಡರ್ ಮಾಡ್ತಾವ್ರೆ. ಹಾಂ ಚಯ್ಯಮ್ಮನ ಬಟ್ಟೆ ಹಾಕೊಂಡು ಮಿನ್ಸ್ತಾವಳೆ ಖುಷಾನಿ. ನಮ್ಮ ಅಕ್ಕ ತಂದು ಬೋಟಿ ಕೊಟ್ಟವಳು ನನಗೆ. ಕ್ಯಾಲೋರೀಸ್ ಕಣೆ, ಅದು ಜಾಸ್ತಿ ಕ್ಯಾಲೋರೀಸ್ ಇರುತ್ತೆ ಬೋಟಿಲಿ. ಅವಳಿಗೆ ಬೇಕನ್ನಿ. ನಿನಗೆ ಹಣ್ಣು ಬೇಕಾ ಇಲ್ಲಾಂದ್ರೆ ಬೋಟಿ ಬೇಕಾ ನಿನಗೆ? ಬೋಟಿ ಬೇಕಾ? ನೋಡು ಅವಳಿಗೆ. ನೋಡ್ದಾ ಬೋಟಿ ತಿಂದಮ್ಮ ನೀನು? ಬೋಟಿ ತಿಂದು ಚೂಟಿ ಹಾಕ್ಬಿಡು. ವಯಸ್ಸಲ್ಲಿ ಪ್ಯಾಕೆಟ್ ಬರ್ತಿದ್ದು ಗೊತ್ತಾ ನಮಗೆ, ಕವರಲ್ಲ 5 ರೂಪೀಸ್ಗೆ ಇಷ್ಟು ಬರ್ತಿದ್ದು ಬೋಟಿ ಕೂಡ. ಅವಾಗ ಕೈಗೆಲ್ಲ ಹಿಂಗೆ ಚುಚ್ಕೊಂಡು ಈಗ ತಿಂತಾ ಇದ್ವಿ ಬೋಟಿ. ಹಳೇದೆಲ್ಲ ನೆನಪಾಯ್ತು. ಈ ಥರ ಇವಾಗ ಎಷ್ಟು ತಿಂಗಳು ನಿನಗೆ? 8 ತಿಂಗಳು 9 ತಿಂಗಳು. 9 ತಿಂಗಳು ಕಂಪ್ಲೀಟ್ ಆಗೋಯ್ತಾ? ಇನ್ನ ಆಗಿಲ್ಲ, 8 ಕಂಪ್ಲೀಟ್ ಆಗಿದೆ. 8 ಕಂಪ್ಲೀಟ್ ಆಯ್ತಾ ಇವಾಗ? ಏನು ಅನಿಸ್ತಿದೆ ನಿಂಗೆ ಇವಾಗ 9 ತಿಂಗಳು ತಾಯಿಗೆ? ಏನು ಅನಿಸ್ತಿದೆ? ಖುಷಿ ಆಗ್ತಿದೆ, ಇನ್ನೊಂದು ಮಗು ಬರುತ್ತಲ್ಲ ಅಂತ ಅಷ್ಟೇ. ಬೇರೆ ಎಕ್ಸೈಟ್ಮೆಂಟ್. ಖುಷಾನಿ ಬಿಟ್ಬಿಡ್ತೀಯ ಅವಾಗ ನೀನು? ಖುಷಾನಿನ ಬಿಡ್ಲಿ. 100% ಖುಷಾನಿ ಮಾಡೋಳಿಗೆ ಪ್ರೀತಿ ಕಮ್ಮಿ ಆಗುತ್ತೆ ನನ್ನ ಬಿಟ್ಬಿಟ್ಟೈತಾ ಅಲ್ವಾ? ಅಲ್ಲ ಆದರೆ ಗೊತ್ತಿಲ್ಲ ಏನಾಗುತ್ತೆ, ನೋಡಬೇಕು. ಅಂದ್ರೆ ಪ್ರೀತಿ ಡಿವೈಡ್ ಆಗುತ್ತೆ ಇವಾಗ ಅಷ್ಟೇ ಅಲ್ವಾ? ಒಂದೇ ಕಡೆ ಪ್ರೀತಿ ತೋರ್ಸೋದು, ಬೇರೆ ಕಡೆ ಪ್ರೀತಿ ಡಿವೈಡ್ ಆಗುತ್ತೆ, ಏನು ಮಾಡಲ್ಲ. ಅದು ಹಂಗೆ ಆಗ್ಲೇಬೇಕಿಲ್ಲ. ಅಂದ್ರೆ ಏನು ಆಯ್ತು ಇವಾಗ ಖುಷಾಯಿ ಮೇಲೆ ಪ್ರೀತಿ ಕಮ್ಮಿ ಮಾಡ್ಬಿಟ್ಟು ಇವಾಗ ಆ ಮಗು ಮೇಲೆ ಜಾಸ್ತಿ ತೋರ್ಸೋಕ್ಕಾಗಲ್ಲ. ಅಂದ್ರೆ ಇವಳ ಮೇಲೆ ಜಾಸ್ತಿ ಪ್ರೀತಿ ಇಟ್ಬಿಟ್ಟು ಆ ಮಗು ಕಮ್ಮಿ ತೋರ್ಸೋಕ್ಕಾಗಲ್ಲ. ಅದಕ್ಕೆ ಜಾಸ್ತಿ ಕೊಟ್ಬಿಟ್ಟು ಇದಕ್ಕೆ ಕಮ್ಮಿ ತೋರ್ಸೋಕ್ಕೂ ಆಗಲ್ಲ. ಡಿವೈಡ್ ಮಾಡುತ್ತೆ. ಹಂಗೆ ಅಂತೀಯ ಅಷ್ಟೇ. ಆ ಮಗು ಬರಲಿ, ಅವಾಗ ಆ ಮಗುಗೂ ಪ್ರೀತಿ ತೋರಿಸ್ತೀಯ. ಇವಳೇನೋ ಒಂಚೂರು ಗಲಾಟೆ ಮಾಡ್ರೆ ಹೊಡೆದು ಕುಣಿಸ್ತೀಯ ಅವಳಿಗೆ. ನಂಗೆ ಚೆನ್ನಾಗಿ ಗೊತ್ತದು. ಚಿಕ್ಕದಿರುತ್ತಲ್ಲ ಅವಾಗ ತೀಟ ಮಾಡಿ ಅಲ್ಲೊಂಡಿ ಬೋಡಿ ದೇಪಿಲಿ ಕೊಡ್ತಾವಳು. ಇಷ್ಟು ಹಂಗೆ ಮತ್ತೆ ಖುಷಿ ಆಗ್ತಿದೆ ನಿಂಗೆ. ನಿಮ್ಮ ಪ್ರಕಾರ ಏನೋ ಗಂಡ ಹೆಣ್ಣ? ಇವಾಗ ಓಟ್ ಮಾಡೋಣ ಗೈಸ್, ಇವಾಗ ಓಟ್ ಮಾಡೋಣ ಎಲ್ಲರೂ, ನೋಡೋಣ ಯಾವುದು ಬರುತ್ತೆ. ಸುಮ್ಮನೆ ಓಟ್ ಮಾಡೋಣ ಆಯ್ತು. ಒಂದು ಗೆಸ್ ಮಾಡೋಣ ಎಲ್ಲರೂ. ಓಕೆ, ಫಸ್ಟ್ ನಿನಗೆ ಕೇಳ್ತೀನಿ, ಗಂಡ ಹೆಣ್ಣ? ನಂಗೆ ಅನ್ಸಂಗೆ ಬಾಯ್. ಬಾಯಾ? ನಿಂಗೇನೋ ಗಂಡ ಹೆಣ್ಣು? ಬಾಯ್ ಪಕ್ಕ. ನಿಂಗೆ ಹುಡುಗ? ಆಂಟಿ ಕೇಳೋಣ. ಆಂಟಿ ನಿಮ್ಗೆ ಗಂಡ ಹೆಣ್ಣಾಗುತ್ತಾ? ಗೊತ್ತು ನನಗೆ, ಎಲ್ಲರೂ ಯಾವ್ದಾದ್ರು ಗೊತ್ತು. ನಿಮ್ಗೆ ಯಾವ್ದಾಗುತ್ತೆ ಗೆಸ್ ಮಾಡಿ ಸುಮ್ಮನೆ. ಗಂಡೆ ಗೈಸ್, ಎಲ್ಲಾರು ಓಟು ಗಂಡು ಐತೆ. ಕುಸಾನಿ ಕೇಳೋಣ. ಕುಸಾನಿ, ನಿಂಗೆ ತಂಗಿ ಬೇಕಾ ತಮ್ಮ ಬೇಕಾ? ಇವಳಿಗೂ ತಮ್ಮ ಬೇಕಂತೆ ಗೈಸ್, ಅವಳಿಗೂ ತಮ್ಮ ಬೇಕಂತೆ. ನೋಡೋಣ. ನನ್ನ ಓಟು ಕೂಡ ಗಂಡೆ. ನಮ್ಮ ಬಾವಂದು ಗೊತ್ತಿಲ್ಲ ಗಂಡೆ ಆಗುತ್ತೇನೋ ಅಲ್ವಾ? ಚೇಂಜ್ ಆಗಿಲ್ಲ ಅವಳು, ಹಿಂಗೆ ಅವಳೆ. ಕುಸಾನಿ ಹುಡ್ದ ಸ್ವಲ್ಪ ಚೇಂಜ್ ಆಗಿದ್ದ ಫೇಸಲ್ಲಿ, ಸ್ವಲ್ಪ ದಪ್ಪ ಆಗಿದ್ಲು, ಸಣ್ಣಕ್ಕೆ ಹಂಗೆ ಅವಳೆ. ಹಂಗೆ ಅವಳೆ. ಲೆಟ್ಸ್ ಸಿ. ನಮ್ಮ ಭಾವನು ಕೇಳೋಣ. ನಮ್ಮ ಭಾವ ಅಕಸ್ಮಾತ್ ಬೇಗ ಬಂದ್ರೆ ಅವ್ರಿಗೆ ಕೇಳ್ತೀನಿ. ಯಾರು ಮಾವ?
ಓ ನಿಮ್ಮ ಎಲ್ಲವರು ಅಲ್ಲ ನಾ ಯಾವಾಗ ಬಂದ್ರು ಮನೆ ಇರಲ್ವಲ್ಲ ಅವರು, ಅದಕ್ಕೆ ಮರ್ತೇ ಹೋಗ್ಬಿಡಿನ ಅವ್ರನ್ನ. ಬರಲಿ ಗೈಸ್, ನೀವು ಕಮೆಂಟ್ ಮಾಡಿ ಹೇಳಿ, ಬಾಯ್ ಆಗುತ್ತಾ ಗರ್ಲ್ ಆಗುತ್ತಾ ನಮ್ಮ ಅಕ್ಕನಿಗೆ ನೋಡೋಣ. ಹೌದಾ, ಹೆವಿ ಪ್ರೀತಿ, ಹೆವಿ ತಿಂಡಿ ತಂದು ಕೊಡ್ತಾರಂತೆ ಕುಶಾನಿ ಚೈತ್ರ ನಿಂಗೆ. ಮಾವ ಹೌದಾ, ಮಾವ ಮಾವ ಹೆವಿ ತಿಂಡಿ ತಂದು ಕೊಡ್ತಾರಂತೆ ಗೈಸ್ ಕುಶಾನಿ ನಮ್ಮ ಅಕ್ಕನಿಗೆ. ಪಪ್ಸು ಚಿಪ್ಸು ಎಲ್ಲ ತಂದು ಕೊಡ್ತಾ ಇರ್ತಾರೆ, ಅದು ತಗೊಂಡ್ಬಿಡ್ತಾರೆ. ಪುಣ್ಯ ಮಾಡೋಣ. ಈ ಲೈಟ್ ಶೆಕೆ ಹೊಡಿತಿದ್ಯಾ? ಲೇ ನಿಮ್ಮ ಮನೆ ಶೆಕೆ ಕಡೆ, ಲೈಟ್ ಶೆಕೆ ಅಲ್ಲ, ಹೆವಿ ಶೆಕೆ. ಇಲ್ಲಿ ಈ ಪಾರ್ಟ್ ಅಂತೂ ಹೆವಿ ಶೆಕೆ ಗೈಸ್ ಇಲ್ಲಿ ಮನೇಲಿ. ಅದಕ್ಕೇನೆ, ಅದು ಬೇರೆ ಮೇಲೆ ಮನೆ ಇಲ್ಲ, ಮತ್ತೆ ಬಿಸಿಲು ಹೆವಿ ಕಾವು ಹೊಡಿತಲ್ಲ, ಅದಕ್ಕೆ ಶೆಕೆ. ಒಟ್ಟಲ್ಲಿ ಹ್ಯಾಪಿಯಾಗಿದ್ಯಾ? ಆರಾಮಾಗಿ ಇವಾಗ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಗೈಸ್. ಇನ್ನೊಂದು ವರ್ಷ ಅವಳಿಗೆ ಜಾಲಿ ಜಾಲಿ, ಫುಲ್ ಜಾಲಿ, ಆರಾಮಾಗಿ ಜಾಲಿ ಮಾಡ್ಕೊಂಡು ಇರ್ಬೋದು ಅವಳು ಇವಾಗ. ಮತ್ತೆ 5-6 ಮಂತ್ಸ್ ಆರಾಮಾಗಿರ್ಬೋದು, ಇನ್ನು ಮಾಡೋಕ್ಕೆ ತಿನ್ಕೊಂಡು ಆರಾಮಾಗಿರ್ತಾಳೆ. ಬೋರ್ಡ್ ಪಾಪ ನಮ್ಮ ತಗೋಬೇಕು ಇವಾಗ, ನಾವು ಅಮ್ಮ ಮಾಡಿ ಮಾಡಾಕ್ಬೇಕು ಇವಾಗ ನಮ್ಗೆ ಎಲ್ರಿಗೂ. ಮತ್ತೆ ಒಂದು ತರ್ಡ್ ಹೋಗಲ್ವಾ? ಏನು ಹೇಳೆ ನೋಡಿ ಗೈಸ್, ಹೇಳಿಲ್ವಾ ಡೂಪ್ಲೆಕ್ಸ್ ಮನೆ ನಮ್ಮ ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತ. ಕುತ್ಕೊಂಡು ಲೇ ಪುಟ್ಟ, ಆ ಡೂಪ್ಲೆಕ್ಸ್ ಮನೆ ತುಂಬಾ ಚೆನ್ನಾಗಿ ಐತೆ ಕಣೋ, ಅಲ್ಲೇ ಹೋಗೋ ಅಂತ ಗೈಸ್ ಕುತ್ಕೊಂಡು. ಅಲ್ಲಿ ಹೋಗೋ ಅಂತ ಹೇಳಿಲ್ಲ, ಚೆನ್ನಾಗಿದೆ. ಇನ್ ಫ್ಯೂಚರ್ ಏನಾದ್ರು ಕಟ್ಸಿದ್ರೆ ಆ ಥರ ಕಟ್ಸು. ಆ ಥರ ಕಟ್ಸ್ಬೇಕಾ? ಸರಿ, ನಮ್ಮ ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ ಡೂಪ್ಲೆಕ್ಸ್ ಮನೆ ಅಂತ ಹೇಳಿದೆ. ನೋಡಿದ್ರೆ ಅವಳು ಡೂಪ್ಲೆಕ್ಸ್ ಮನೆ ಒಳಗಡೆ ಮೆಟ್ಲು. ನಾವು ಅಪ್ಪಂಗಳು ಪಪ್ಪ ನೆಕ್ಸ್ಟ್ ಟೈಮ್ ಮನೆ ಬಂದ್ರೆ ಮನೆ ಒಳಗಡೆ ಮೆಟ್ಲು ಮಾಡಪ್ಪ, ಮನೆ ಒಳಗಡೆ ಮೆಟ್ಲು ಮಾಡಪ್ಪ ಅಂತಿದ್ಲು. ಡೂಪ್ಲೆಕ್ಸ್ ಅಂತ ಹೆಸರು ಗೊತ್ತಿರ್ಲಿಲ್ಲ, ಅದಕ್ಕೆ ಮನೆ ಒಳಗೆ ಮೆಟ್ಲು. ಅಷ್ಟೊಂದೇನು ನಂಗೆ ಇಷ್ಟ ಆಗಿಲ್ಲ. ಸೆಕೆಂಡ್ ಮನೆ ಚೆನ್ನಾಗಿದೆ, ಬಟ್ ಡಬಲ್ ಬೆಡ್ರೂಮ್. ನಿಮಗೆ ಐಟಮ್ಸ್ ಇವಾಗ ಇರೋ ಐಟಮ್ಸ್ ಇಡೋ ಕಷ್ಟ ಆಗುತ್ತೆ. ಎಲ್ಲ ಫಿಗರ್ ಔಟ್ ಮಾಡ್ಬಿಟ್ಟು ಸ್ವಲ್ಪ ಲಿಮಿಟೆಡ್ ಮಾತ್ರ ಇಕ್ಬೇಕು ಮನೇಲಿ. ಒಂದು ಸೋಫಾ, ನಿಮ್ ಬಟ್ಟೆ, ನಿನ್ ಶೂಗೆನೆ ಒಂದು ರೂಮ್ ಬೇಕಲ್ಲೇ, ಅದಕ್ಕೆ ನಾನು ಸಪ್ರೇಟ್ ಮನೆ ಮಾಡ್ತೀನಿ. ಸ್ಟುಡಿಯೋ ಮಾಡ್ತೀನಿ, ಸ್ಟುಡಿಯೋ 5,000 ರೂಪಾಯಿ ಸ್ಟುಡಿಯೋ ಮಾಡ್ತೀನಿ. ಆದ್ರೂ ಒಂದು ವಿಡಿಯೋಸ್ ಮಾಡೋಕೆ ಮಾತ್ರ. ಹೆಂಗಿರುತ್ತೆ? ಬೇಡ ಅಂತೀಯಾ? ಬೇಡ ನೋಡೋಣ. ಇನ್ನೂ ಹುಡುಕ್ತಾ ಇದೀವಿ ಮನೆ. ನಾನು ನೋಡ್ಬೇಕು ಯಾವ ಮನೆಗೆ ಹೋಗ್ಬೇಕು ಅಂತ. ಅದು ಬೇಡ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗೋಯ್ತು ಮನೆ. ಇವಾಗಿರೋ ಮನೆ ಏನು ನೋಡ್ಬೇಕು, ಅದೇನಾಗುತ್ತೋ ಗೊತ್ತಿಲ್ಲ. ಆದಂಗೆ ಆಗಲಿ ಮನ್ನಪ್ಪನ ಜಾತ್ರೆ ಮುಂದೆ ಹೋಗ್ತಾ ಇರ್ಬೇಕು ಅಷ್ಟೇ. ನಿಂತ್ಕೊಬಾರ್ದು ಅಲ್ಲೇನೆ ಅಲ್ವಾ? ಎಸ್ ಹೂವನ್ನು. ನಮ್ಮ ಅಕ್ಕ ಊಟ ಮಾಡಿಸು ಅಂದ್ರೆ ಆಗ್ತೇನೆ. ನಮ್ಮ ಅಮ್ಮಂಗೆ ಕೊಡ್ಬೇಕು ಊಟ ಮಾಡ್ಸೋದಕ್ಕೆ. ಇನ್ನೇ ಮಾಡ್ತೇವೆ ಊಟ ಮಾಡಿಸು. ಒಂದು ಸ್ವಲ್ಪ ಮಾಡು. ಎತ್ಕೊಂಡು ತಿನ್ಸೋಣ ಅಂದ್ರೆ ಎತ್ಕೊಳಕ್ ಆಗಲ್ಲ, ಅದಕ್ಕೆ ನಾವು ಒಳ್ಳೆ ಟೆಕ್ನಿಕ್ ಹುಡ್ಕೊಂಡ್ಬಿಡಿಯ ನೀನು. ಇದೊಂದು ಒಳ್ಳೆ ಟೆಕ್ನಿಕ್ ಆಗೈತೆ ನಮ್ಮ ಅಕ್ಕನಿಗೆ. ಮಾಡ್ಸಕ್ಕಾಗಲ್ಲ ಅಂದ್ಬಿಟ್ಟು. ಕುಶನಿ ಯಾರಮ್ಮ ಇದು? ತಾತನ ಅದು. ಬಂದು ನಾಮ ಬಂದರು. ಇವಾಗ ಹೋಗುತ್ತೆ ನೋಡಿ ಊಟ. ಹೆಂಗೆ ಹೋಗುತ್ತೆ ಇವಾಗ? ನಮ್ಮ ಆಟ ಆಡ್ಕೊಂಡು ತಿನ್ನಿಸ್ತಾರೆ ಇವಾಗ. ಇವಾಗೇ ಒಂದು ಹಿಂಗೆ, ಇವಾಗ ಇನ್ನೊಂದು ಮಗು ಬಂದ್ರೆ ಅದು ಹೆಂಗ್ ಊಟ ಮಾಡಿಸಿ ಇಬ್ಬರಿಗೂ ನೀನು? ಅವಾಗ ನಿಂಗಿಲ್ಲ ಅಂದ್ರೆ ಎತ್ಕೊಂಡು ಕೆಳಗಡೆ ಹೋಗ್ಬಿಟ್ಟು ಮಾಡಿಸ್ತಿದ್ದೆ. ಇವಾಗ ಎತ್ಕೊಂಡು ಹೋಗಕ್ ಆಗಲ್ಲ, ಅದಕ್ಕೆ ನಂಗೆ ಆಗ್ತಿಲ್ಲ ಅಷ್ಟೇ. ಇಲ್ಲಿ ಬಾವ ಇನ್ನೂ ಬಂದಿಲ್ಲ ಮನೆಗೆ. 9 ಗಂಟೆ ಆಯ್ತು ವಯಸ್ಸು. ನಮ್ಮ ಬಾವ ಬರಲಿ. ನಮ್ಮ ಬಾವ ನಾವು ಬ್ಲಾಗಲ್ಲಿ ತೋರಿಸಿ ಸುಮಾರು ದಿವಸ ಆಗ್ಬಿಟ್ಟಿದೆ. ನಾನು ನೋಡಿ ಸುಮಾರು ದಿವಸ ಆಗ್ಬಿಟ್ಟಿದೆ ಭಾವನ. ನಮ್ಮ ಬಾವ ಬರೋಗಿ ಇದ್ಬಿಟ್ಟು ಅವ್ನು ಹೋಗ್ತೀನಿ. ಆರಾಮ? ಲಾಂಗ್ ಟೈಮ್ ಬ್ರೋ. ತುಂಬಾ ಸೂಪರ್ ಆಗಿ. ನೀವು ಹೇಗಿದ್ದೀರಾ? ಆಯ್ತು, ಒಂದೂವರೆ ತಿಂಗಳಾಯ್ತು ನೋಡಿ. ಗೈಸ್ ಪಾಪ ನಮ್ಮ ಬಾವ ಬೆಳಿಗ್ಗೆ ಹೋಗ್ತಾರೆ. ಎಷ್ಟು ಗಂಟೆ ಹೋಗೋದು ಬೆಳಿಗ್ಗೆ ನೀವು? ಬೆಳಿಗ್ಗೆ 7 ಗಂಟೆ ಹೋಗ್ತಾರೆ ಗೈಸ್. 8 ಗಂಟೆ ವಾಪಸ್ ಬರ್ತಾರೆ. ಈ ಟೈಮ್ ಬರ್ತಾರೆ. ಆಮೇಲೆ ವೀಕ್ಲಿ ಬರೀ ಒಂದ್ಸಲ ಮಾತ್ರ ಹಾಲಿಡೇ, 2 ಟೈಮ್ಸು ಅಷ್ಟೇ ಗೈಸ್ ಪಾಪ. ಅದು ಟ್ರಾಫಿಕಲ್ಲಿ ಹೋಗಿ ಬರೋದೇ ಪಾಪ ಸುಸ್ತಾಗ್ಬಿಟ್ಟಿರುತ್ತೆ ಅವ್ರಿಗೆ. ಅಲ್ವೇನೆ? ಇವಳು ಆರಾಮ ಮನೆ ಇರ್ತಾಳೆ, ಗೊತ್ತಿಲ್ಲ ಅವಳಿಗೆ ಏನೋ. ಆಚೆ ಕಡೆ ಬಾ, ನಿಂಗೆ ಗೊತ್ತಾಗುತ್ತೆ ಟ್ರಾಫಿಕ್. ನೋಡಿ ಇಲ್ಲಿ ಪಪ್ಪನ ಜುಟ್ಟು ನೋಡು. ಪಪ್ಪಂದು ನಿಂತವ್ರ ಜುಟ್ಟು ಒಂದೈತೆ. ಮಧ್ಯಾಹ್ನ ಹೇಳ್ತಾಳೆ ಅಮ್ಮಮ್ಮಗೆ ಬೋಡಿ ಮಾಡಿಸು. ರೈಟ್, ನಮ್ಮ ಬಾವೊಂದು ಹೇರ್ ಸ್ಟೈಲ್ ಮತ್ತು ಇವಳು ಹೇರ್ ಸ್ಟೈಲು ಸೇಮ್ ಆಗೈತಿ ಇವಾಗ ಅಲ್ವಾ? ಇಬ್ಬರದು ಒಂಥರ ಸೇಮ್ ಹೇರ್ ಸ್ಟೈಲ್ ಇಬ್ಬರದು. ಕುಶನಿ ಯಾರದು? ಹಾಂ ಯಾರದು? ಲೆಗಿನ್ಸ್ ಪ್ಯಾಂಟ್ ಹಾಕೊಂಬಿಟ್ಟವಳೆ. ನಂಗೆ ಕೊಡಮ್ಮ. ಥ್ಯಾಂಕ್ ಯು. ಐ ಲವ್ ಯು. ಉಪ್ಪು ಮೂಟೆ ಹಂಗೆ ಆಚೆ ಹೋಗ್ತಾರೆ. ಹಂಗೇನೆ ಕರ್ಕೊಂಡು ಪಾಪನ ಆಚೆ ಕಡೆ. ಅವಳೇ ಸುದ್ದಿ ಈಗ ಗೊಂಬೆ ಅದು. ಅವಳಕ್ಕಿಂತ ಉದ್ದ ಐತೆ ಗೊಂಬೆ ಅದು. ಹ್ಞೂ, ನಮ್ಮನೆ ಒಂದು ಗೊಂಬೆ ಐತೆ. ಹೌದು, ಅವಳಕ್ಕಿಂತನೂ ಉದ್ದ ಐತೆ. ನಮ್ಮ ಅಮ್ಮಕ್ಕಿಂತ ಉದ್ದ ಐತೆ ಅದು. ನಮ್ಮ ಕುಳ್ಳಿ. ಅಮ್ಮ ನಿಂದು ಎಷ್ಟಮ್ಮ ಹೈಟ್ ನಿಂದು? ಎಷ್ಟಿಂದ ಐತೆ ಹೇಳು? 5'6" 5'4"? 5'2" 3" 5'3" ನಿಂದು. ಸರಿ, ನಿಂದೆಷ್ಟು?
ನೀವು ಉದ್ದ ಇದೆ ಕಡೆ. ನನಗಿನ್ನ ಒಂದು 2 ಇಂಚ್ ಜಾಸ್ತಿ ಇದ್ದಾರೆ. ಬಾವು ನೀವೆಷ್ಟು? ನಮ್ಮ ಹಂಗಂದ್ರೆ ನಮ್ಮ ಇಡೀ ಫ್ಯಾಮಿಲಿ ನಾನೇ ಗೈಸ್ ಉದ್ದ ಇರೋದು. ನಾನು ಒಬ್ಬನೇ ಉದ್ದ ಇರೋದು ಇಡೀ ಫ್ಯಾಮಿಲಿಯಿಂದ. ನಾನು ಉದ್ದ ಇರೋದು. ನಮ್ಮ ಮಾಮ ನನಗೆ ಕುಳ್ಳ. ನಮ್ಮ ಅಕ್ಕ ಕೊಡ್ತಾಳೆ ಮ್ಯಾಂಗೋ ತಿನ್ನು ಅಂತ. ಮಡಿಕೆ ನೋಡಿ ಎಷ್ಟು ಚಿಕ್ಕದಿದೆ ಅದು. ಏ ಮ್ಯಾಂಗೋ ಇದು ಮ್ಯಾಂಗೋ ಇಂದ ಮಾಡಿರೋ ಡಿಶ್ ಹೊರಗಡೆ ತರಿಸಿದ್ದಾರೆ, ಟೇಸ್ಟ್ ನೋಡಿ ಅಂತ. ಇದು ಟೇಸ್ಟ್ ನೋಡಂಗೆ ಗೈಸ್ ಇದು ಹೆಂಗಿದೆ ಅಂತ. ಸಗದ ಇದೆ. ಸ್ಪೂನ್ ತಿನ್ನಕ್ಕಾಗಲ್ಲ. ಒಂದು ಸ್ಪೂನ್ ಹೆಂಗೆ ತಿನ್ನಲಿ ನಾನು? ಏನು ಮಾತಾಡ್ತಿಲ್ಲ. ಚೆನ್ನಾಗಿದೆ ಕಡೆ, ಅದಕ್ಕೆ ಒಂದು ಸ್ಪೂನ್ ತಿಂತ ಇದೆ. ಒಂದು ಸೇರಿ ತಿಂತಾ ಇರೋದು. ತಿನ್ನೋ ಏ ಶುಗರ್ ಕಡೆ. ಇನ್ನೊಂದು 10 ಸರಿ ಹೇಳು ಎಲ್ರಿಗೂ. ತಿನ್ನೋ ತೋಳೆ. ಏ ತಿನ್ಬಾರ್ದು ಬಿಡ ಇಲ್ಲ. ಏನು ತಿಂತ್ಯಾ? ಅದಕ್ಕೆ ತಿಂತೀಯ ಅದು? ಅವೆಲ್ಲ ತಿನ್ಬಾರ್ದು ಸ್ವೀಟ್ ನೀನು. ಐಸ್ ಸಕ್ಕತ್ತಾಗೈತೆ, ಸೂಪರ್ ಆಗೈತೆ. ಏನ ಏನು ನೋಡ್ತೀಯಾ? ನೋಡು ನೋಡೆ ನೋಡ್ದಾ ವಾವ್ ಸೂಪರ್ ಆಗೈತೆ ನಿಜವಾಗ್ಲು. ಯಮ್ಮ ಆಗೈತೆ. ತಗೋ ಬೈಲಿ ಅಂಶ ತಗೊಳ್ಳೆ. ತಗೋ ಹಂಗೆ ಬೈಲಿ, ಹತ್ರ ಬೈಲಿ ಹೇಳ್ತೀನಿ. ನಾನು ತಿನ್ಸ್ತೀನಿ. ಫೋನ್ ತಗೊಳ್ಳೆ. ಹಾಂ ಮಾಡು ತಿನ್ಸ್ತೀನಿ. ನಾನು ತಿಂತೀನಿ. ಹಾಂ ಮಾಡು ಇಲ್ಲ ಹಾಂ ಮಾಡು. ತಿನ್ನು ಇಲ್ಲೇ ತಿನ್ಕೊಂಬಿಟ್ಟು ಹೆಂಗೈತೆ? ಕೋವಾ ಇದಂಗೈತಲ್ಲ ಕೋವಾ. ನಂಗೆ ಹೇಳಕ್ ಬರಲಿಲ್ಲ. ಸ್ವಲ್ಪ ಒಳಗೆ ಕೋವಾ ಅಂತ ಹೇಳಕ್ ಬರಲಿಲ್ಲ ನನಗೆ. ಅದು ಟೇಸ್ಟ್ ಹೊಟ್ಟೆ ನಾವು ಹೋಗ್ಕೊಂಬಿಟ್ಟ ಶಾಪ್ ಒಳಗೆ ಹಾಕ್ದೆ ಮಗುನ ಹಾಕೋ ಒಳಗೆ. ಆ ಮಗು ಶಾಪ್ ಹಾಕ್ಬಿಡುತ್ತೆ ನನಗೆ. ತಿನ್ನು ಸರ್. ನನಗೋಸ್ಕರ ಗೋಲ್ಡ್ ತಗೊಂಡು ಅವನಿಗೆ ಥ್ಯಾಂಕ್ ಯು. ನನಗೋಸ್ಕರ ನಾನು ಹಾಕೋತೇನೆ ಬಿಡ್ದೆ ಗೊತ್ತಿಲ್ಲ. ಹೊಟ್ಟೆ ತೊಗೊಂಡೋಗ್ತೀನಿ. ಹೊಟ್ಟೆ ತೊಗೊಂಡೋಗ್ತೀನಿ ನಾನು. ಇದು ನನ್ನ ಕಡೆಯಿಂದ ನಿಂಗೆ ಗಿಫ್ಟ್ ಗೈಸ್. ನಮ್ಮ ಅಕ್ಕ ನನಗೆ ಗೋಲ್ಡ್ ಗಿಫ್ಟ್ ಕೊಡಿ ಹೇಳೆ. ರೂಪ್ ರಜತ್ ನಿನ್ನ ಫ್ಯೂಚರ್ ವೈಫ್ಗೆ. ನನ್ನ ವೈಫ್ಗ. ಓಹೋ ಥ್ಯಾಂಕ್ ಯು ಚೈತ್ರ. ಥ್ಯಾಂಕ್ ಯು ಗೈಸ್. ಸಾಕಾಗೈತೆ ನೆಕ್ಲೆಸ್. ವಾಲೆ ನೆಕ್ಲೆಸ್ ಕೊಟ್ಟವ್ರು ಗೈಸ್ ನಮ್ಮ ಅಕ್ಕ. ಏನಿಲ್ಲ, ಇದನ್ನು ಮಾರಿದ್ರೆ ಒಂದು 3 ಲಕ್ಷ ಬರುತ್ತೆ. ಬರಲ್ವಾ? ಅಷ್ಟಿಲ್ಲ 3 ಲಕ್ಷ 2 ಲಕ್ಷಕ್ಕಿದೆ. ಬರಲ್ವಾ? 2 ಲಕ್ಷ ಕೊಡ್ಸಲ್ಲ. 2 ಲಕ್ಷ ಅಷ್ಟೇ ಇದು. ಚೆನ್ನಾಗಿದೆ ನೆಕ್ಲೆಸ್. ಡಿಸೈನ್ ಚೆನ್ನಾಗೈತೆ. ಹಾಯ್ ಊಟ ಮಾಡ್ತಿದ್ದೆ. ಚೆನ್ನಾಗಿದ್ದೀರಾ? ನೋಡಿದ್ರೆ ವಿಡಿಯೋಸ್ ನಂದು? ತುಂಬಾ ನೋಡ್ತೀನಿ. ಅವತ್ತು ಬಂದಿದ್ದೆ, ನೀವು ಇರ್ಲೇ ಇಲ್ಲ. ನಾನು ನೀವು ಬಂದಾಗ ಸಿಗೋದೇ ಇಲ್ಲ. ಹೌದಾ? ಸ್ವಲ್ಪ ಬಿಸಿ ಇರ್ತೀನಿ. ಹಾಯ್ ಕುಶನಿ ಪಾಪು ನೋಡಿಲ್ಲ. ಹಾಯ್ ಕುಶನ್ ಹಿಂಗೆ ಇದ್ದು ಫಸ್ಟ್ ಚಿಕ್ಕ ವಯಸ್ಸಲ್ಲಿ. ಇವತ್ತು ಭರ್ಜರಿ ಬ್ಯಾಟಿಂಗು. ಏನು ಬರೀ ವೆಜ್ ಮಾತ್ರ. ಸಾಂಬಾರು ರೈಸು ಅಲ್ಲ ಏನೋ ಒಂಚೂರು ಸ್ಪೆಷಲಾಗಿ ಏನೋ ಮಾಡ್ತೀನಿ ಅಂದ್ಕೊಂಡಿದ್ದೆ. ಸಡನ್ ಆಗಿ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ರೆ ಬೇರೆ ಏನಾದ್ರು ಮಾಡ್ತಿದ್ದೆ. ನಾನು ಅವತ್ತು ಎಷ್ಟು ಇನ್ಸ್ಟೆಂಟಾಗಿ ನಿಂಗೆ ಚಿತ್ರಾನ್ನ ಮಾಡಿಕೊಟ್ಟೆ. ಹಾಂ ನೀನು ನಂಗೆ ಒಂದು ಪಲಾವ್ ಮಾಡಿಕೊಟ್ಟಿಲ್ಲ. ಇರಲಿ ಮಾಡ್ಕೊಡ್ತೀನಿ. ಯಾವ ಮಾಡ್ಕೊಡ್ತೀನಿ ಬಿಡಿ ಗೈಸ್. ಬೇಡ ಈ ಸಾಂಬಾರು ತಿನ್ನೋ ಸ್ಟ್ಯಾಮಿನಾ ಬರುತ್ತೆ. ತಿನ್ನೋ ಸಾಂಬಾರು ತಿನ್ನೋ ಸ್ಟ್ಯಾಮಿನಾ ಬರುತ್ತೆ. ಇಡ್ಲಿ ತಿಂತಾ ಇದ್ದೀನಿ. ಆಯ್ತು ಇಡ್ಲಿ ಅಂತೀನಿ. ಇವ್ನು ನೋಡಿ ಹೊಟ್ಟೆ ಹೆಂಗೈತೆ. ಬಿಡೋ ಹೊಟ್ಟೆ ಬಿಡೋ ಹೊಟ್ಟೆ ಬಿಟ್ಟಿದ್ದೀನಿ. ಫುಲ್ ಬಿಡೋ ಫುಲ್ ಬಿಡೋ. ಹಾಂ ಗೈಸ್ ಇವ್ನ ಹೊಟ್ಟೆನೂ ಒಂದೇ, ನಮ್ಮ ಅಕ್ಕ ಹೊಟ್ಟೆನೂ ಒಂದೇ ಗೈಸ್. ಇಬ್ಬರದು ಒಂದೇ ಹೊಟ್ಟೆ. ಹುಷಾನಿ ಅವಾಗೆ ನಾನು ಕೇಳ್ತಿದ್ದೆ ಎಲ್ರಿಗೂ, ಅಕ್ಕಂಗೆ ಗಂಡಾಗುತ್ತೆ ಹೆಣ್ಣಾಗುತ್ತಾ? ಗಂಡಾಗುತ್ತೆ ಈ ಸರಿ. ಲಾಸ್ಟ್ ಟೈಮ್ ಹೆಣ್ಣು ಅಂದಿದೆ, ಹೆಣ್ಣಾಗುತ್ತೆ ಈ ಸರಿ ಗಂಡು. ಎಲ್ಲಾರು ಅದೇ ಗಂಡು ಗಂಡಾದ್ರು. ಕುಶಾನಿ ಕೇಳಲ್ಲ. ಕುಶಾನಿ ನಿಂಗೆ ತಮ್ಮ ಬೇಕಾ ತಂಗಿಗೆ ಬೇಕಾ? ಅವಾಗ ತಮ್ಮ ಅಂದು ಹಂಗೆ ಪ್ಲೇಟ್ ಚೇಂಜ್ ಮಾಡ್ಬಿಟ್ಲು. ತಮ್ಮ ಬೇಕು. ಚೈತ್ರ ಭಾವ ಕೂಡ ತಮ್ಮ ಬೇಕು ಅಂತಂದ್ರು ಕಡೆ. ತಮ್ಮ ಬೇಕು ಅಂತಂದ್ರು. ಓ ಅಂಕಲ್ ಕೇಳೋಣ. ಅಂಕಲ್ ನಿಮ್ಗೆ ಗಂಡು ಬೇಕಾ ಹೆಣ್ಣು ಬೇಕಾ ಈ ಸಲ? ಗಂಡು ಬೇಕಾ ನಿಮ್ಗೂ? ಹೋಲ್ಸೇಲ್ ಎಲ್ಲ ನಮ್ಮ ಮನೆ ಪೂರ್ತಿ ಎಲ್ರು ಗಂಡು ಬೇಕು ಅಂತ ಹೇಳೋರು ಗೈಸ್. ನೋಡ್ಬೇಕು ಗಂಡು ಸರ ಹೆಣ್ಣು ಆಗ್ಬಿಟ್ರೆ ಎಲ್ಲರಿಗೂ ಟ್ವಿಸ್ಟ್. ಆರೋಗ್ಯವಾಗಿರ್ಲಿ ಅಷ್ಟೇ.
ಏನಾದ್ರೂ ಖುಷಿನೇ. ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕು. ಒಟ್ಟು ಹೆಣ್ಣು ಐತಲ್ಲ ಇನ್ನೊಂದು ಗಂಡ ಅನ್ನೋದು ಒಂದು ಏನೋ ಆಯ್ತು ಹೇಳಿದ್ದೆ ಒಂದು 30 ಸಲ ಹೇಳ್ಬೇಡ. ಅವ್ರ ಅಪ್ಪನ ಜೊತೆ ಎಷ್ಟು ಆಡ್ತಾವ್ ನೋಡಿ, ಅಪ್ಪ ನಡಿ ಅಪ್ಪ ನಡಿ. ಅಪ್ಪ ಮಗು ನೋಡಿ ವಯಸ್ಸು ಏನೋ ಬರೀತಾವ್ರೆ. ಏನು ಏನಂತೆ ಏನೇನು ಮುತ್ತು ಕೊಡ್ಬೇಕಂತೆ ಅದಕ್ಕೆ ಏನೋ ಹೇಳ್ತಾವಳೆ. ಬಾಯಿ ಮುಚ್ಕೊಂಡು ಕೂತ್ಕೊ ಅಂತೆ. ಅವ್ರ ಅಪ್ಪಂಗೆ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ ಅಂತವಳೆ. ವಾ ಅವಳಿಗೆ ಬುದ್ಧಿ ಕಲ್ಸಲ್ಲೇ ನೀನಿಂದ ಏಯ್ ಏನು ಹಾಳಾಗ್ತಿರೋದು. ನನ್ನಿಂದ ಹಾಳಾಗ್ತಾವಳ ಅವಳು. ಮತ್ತೆ ಇಲ್ಲೇ ಬಿಟ್ಟು ಹೋಗ್ಬಿಡು. ನೀ ಹೇಳ್ಕೊ ಹೋಯ್ತೀನಿ ಮನೆಗೆ. ನೀ ಹೇಳ್ಕೊ ಕಡೆ ಆಚೆ ಬಂದ್ಬಿಡಿ ಎಲ್ರು ನೋಡಿ. ಅವಳೆ ಬತ್ತಲ್ಲ ಒಂದು 5 ನಿಮಿಷ ಇರಿ. ಅವಳೆ ಆಚೆ ಬತ್ತಲ್ಲ ಇವಾಗ. ಅವಳು ಬಂದಿ ಅಂದ್ರೆ ನಾವು ಬೇಡ ಅಂತ ಅವಳಿಗೆ ಹೇಳ್ತಿದ್ರ. ನಾವು ಬಂದಿ ಅಂದ್ರೆ ಬೇಡ ಅಂತ ಮಾಡ್ತಾವಳೆ. ಅಜ್ಜಿ ಜೊತೆ ಮತ್ತೆ ಕುತ್ಕೊಂಡೇನೋ ಮಾಡ್ತಾವಲ್ಲ. ನಾವು ಮಾಡಿ ಇಟ್ಕೊಂಡು ಅಜ್ಜಿ ಆಚೆ ಬಂದ್ಬಿಟ್ರು. ಪಿಜಿಗೆ ಹೋಗ್ಬಿಟ್ರು. ಏನಕ್ಕೆ ಬಂದೆ ಯಾವಾಗ ನೀನು? ನೋಡ್ಕೊ ಬರಕ್ಕೆ ಸುಮ್ಮನೆ ನೀವು ಹೇಗಿದ್ದೀರಾ ಅಂತ ನೋಡಕ್ಕೆ ಹೊರಟ್ವಿ ನಾವು. ಏನೋ ಬೈತಾ ಅವಳೆ, ಏನೋ ಬೈತಾವಳೆ ಗೈಸ್ ಇಬ್ರಿಗೂ. ಹೈಟು ಸಾಲ್ತಿರೋ ಭಯ ಇದಕ್ಕೆ ಅದಕ್ಕೆ ಎಷ್ಟು ಜನ ನಿಂತ್ಕೊಂಡು ನೋಡ್ತಾವ್ರಲ್ಲಿ. ಜನ ನೋಡ್ತಾರ. ಬಾಯ್ ಕುಶಾನಿ ಬಾಯ್ ಬಾಯ್ ಅಂತ ಚೈ ಬಾಯ್. ಸಿ ಯು. ಹುಷಾರು, ಚೆನ್ನಾಗಿ ತಿನ್ಕೊಂಡಿರೋ. ಬಾಯ್ ಬ್ರೋ, ಸಿ ಯು ಬ್ರೋ. ಬಾಯ್. ಥ್ಯಾಂಕ್ ಯು ಬ್ರೋ. ಬಾಯ್ ಬಾಯ್. ಮಾ ಇಲ್ಲೇ ಬಿಡವ, ನಮ್ಮ ಇಟ್ಕೊಂಡ್ಬಿಡ್ರಿ ನೀವೇನ ಬೇಡ. ನಮ್ಮ ಇಲ್ಲೇ ಇರ್ಸ್ಕೊಂಡ್ಬಿಡ್ರಿ. ಕುಸಾಯಿ ಸಾಕು, ಕುಸಾಯಿ ನೋಡ್ಕೊತೀನಿ ನಾನು ಒಬ್ಬನೇ. ಆಯ್ತು ಇವಾಗ ಹೊರಟ್ವಿ. ತಿರ್ಗಿ ಈ ಕಡೆ ಬರೀ ನಿಮ್ಗೆ ಇದೇನು ಇದಾಗ ನಿಮ್ಗೆ ಹೊಟ್ಟವ್ರಲ್ವಾ? ನೀವು ಹೊಳ್ತಾರೆ ಬಿಡ್ತೀರ ಕೂದಲು? ಇಲ್ಲ ಬ್ರೋ, ಡೆಲಿವರಿ ತನಕ ಆಮೇಲೆ ಕಟ್ ಮಾಡಿಸ್ತೀನಿ. ಹೌದಾ? ಕುಶಾನಿ ಬಾರೆ ಗೈಸ್, ಅವಳೆ ಕೆಳಗೆ ನಡ್ಕೊಂಬರ್ಬೇಕಂತೆ. ಹಾಂ ಬನ್ನಿ ಮೇಡಮ್, ಬನ್ನಿ. ಹಾಂ ಬನ್ನಿ ನೀವು ಬನ್ನಿ, ಕೆಳಗೆ ಬನ್ನಿ. ಅವಳೆ ಕೆಳಗೆ ಇಳಿಬೇಕಂತೆ ದೊಡ್ಡ ಮನುಷ್ಯರ ಥರ. ಅದು ಈ ಚಪ್ಪಲಿ ಹೊಡೆ ಯಾವ ಥರ ಹಾಕೊಂಡವಳೆ, ಒಂದು ಈ ಕಡೆ ಒಂದು ಆ ಕಡೆ ಎರಡು ಉಲ್ಟು ಚಪ್ಪಲಿ ಹಾಕೊಂಡ್ಬಿಟ್ಟವಳೆ. ಬಾಯ್ ಬ್ರೋ, ಬಾಯ್ ಸಿ ಯು. ಮಕ್ಕ ಅಲ್ಲಿ ನಿಂತ್ಕೊಂಡು ಬಾಯ್ ಬಿಡೋದು ಗೈಸ್. ಬಾಯ್ ಜಯಮ್ಮ ಬಾಯ್ ಜಯಮ್ಮ ಗೈಸ್. ಈಗ ಜಸ್ಟು ಹೊರಟ್ವಿ ನಾವು ನಮ್ಮ ಮನೆಗೆ. ಸೊ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಮ್ಮ ಅಕ್ಕನ ಜೊತೆಗೆ, ಅವಳು ಖುಷಿಯಾಗಿ ನೋಡ್ಕೊಂಡು ಖುಷಿಯಾಗಿದ್ದು ಅವಳ ಜೊತೆಗೇನೆ ಊಟ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಒಂಥರ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನಮಗೆ. ಎಲ್ಲರೂ ಹೇಳ್ತಾರೆ ಏನಕ್ಕೆ ಬರೀ ಫ್ಯಾಮಿಲಿ ವ್ಲಾಗೇ ಮಾಡ್ತೀಯ, ಏನಕ್ಕೆ ಫ್ಯಾಮಿಲಿ ವ್ಲಾಗೇ ಮಾಡ್ತೀಯ ಅಂತ. ಫ್ಯಾಮಿಲಿ ವ್ಲಾಗ್ ಎಲ್ಲರೂ ಕನೆಕ್ಟ್ ಆಗುತ್ತೆ. ಸೊ ಎಲ್ಲರೂ ನಮ್ಮ ಫ್ಯಾಮಿಲಿನ ಇಷ್ಟಪಡ್ತೀರ ಅಂತ ಒಂದೇ ಒಂದು ಕಾರಣಕ್ಕೆ ನಾವು ಫ್ಯಾಮಿಲಿ ವ್ಲಾಗ್ನ ಜಾಸ್ತಿ ಮಾಡೋದು. ಸೊ ಆದಷ್ಟು ನೆಕ್ಸ್ಟ್ ಇವಾಗ ಅಪ್ಕಮಿಂಗ್ ಡೇಸಲ್ಲಿ ಚಾಲೆಂಜ್ ವೀಡಿಯೋಸ್ಗಳು ಪ್ರತಿಯೊಂದು ವೀಡಿಯೋಸ್ಗಳು ಮಾಡ್ತೀನಿ. ನಿಮ್ಮ ಸಪೋರ್ಟ್ ಆಮೇಲೆ ಹಿಂಗೆ ಇರಲಿ. ಸೊ ಹಿಂಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಅಕಸ್ಮಾತ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಮಾಡಿ ಗೈಸ್. ಸೊ ಅದು ಖುಷಿ ಕೊಡುತ್ತೆ ನನಗೆ. ಸೊ ಹಿಂಗೆ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಬಾಯ್ ಟಾಟಾ, ಸಿ ಯು. ಬಾಯ್ ಮಾಡು, ಗುಡ್ ನೈಟ್. ಗುಡ್ ನೈಟ್ ಬಾಯ್. ನೋಡಿದ್ದೀನಿ ಬಾಯ್.